ರಾಯಚೂರು ಜಿಲ್ಲೆಯಲ್ಲಿ ನಡೆದ ಭಾರತದ ಉಪಪ್ರಧಾನಿ ಡಾ. ಬಾಬು ಜಗಜೀವನ ರಾಮ್ರವರ 119ನೇ ಜಯಂತಿಯ ಪ್ರಯುಕ್ತ ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳಾದ ಡಿ.ಸಿ. ಶ್ರೀ ಕೆ. ನಿತೀಶ್ ಸರ್, ಜಿಲ್ಲಾ ಪಂಚಾಯತ ಸಿಇಒ ಶ್ರೀ ಈಶ್ವರ ಕುಮಾರ ಸ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್.ಪಿ. ಶ್ರೀ ಅರುಣಾಂಜು ಗಿರಿ ಸರ್, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಜುಬಿನ್ ಮೊಹಪಾತ್ರ ಸರ್, ಸಮಾಜ ಕಲ್ಯಾಣ ಇಲಾಖೆಯ ಉಪ ಆಯುಕ್ತರಾದ ಶ್ರೀ ಪ್ರವೀಣ ಕುಮಾರ ಸರ್ ಹಾಗೂ ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಶ್ರೇಯಾ ಪವಾರ ಇವರಿಗೆ ಎಸ್.ಸಿ. ಸೇಂಟ್ ವಿಭಾಗದಲ್ಲಿ ಜಿಲ್ಲಾ ಎಸ್.ಎಸ್.ಎಲ್.ಸಿ 2025 ಟಾಪರ ಎಂದು ಸನ್ಮಾನ ಮಾಡಿ ಗೌರವಿಸಲಾಯಿತು. ಗದಗ ನಂಬರ್ 1 ನ್ಯೂಸ್ ವರದಿ ಶಂಕರ ಪವಾರ. ಸೋಮಪ್ಪ ಇವರು ವೇದಿಕೆಗೆ ಆಗಮಿಸಿ ಪ್ರತಿಭೆ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಒಂದು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಹಾಗೆಯೇ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ಶ್ರೀದೇವಿ ತಂದೆ ಶಿವರಾಜ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೆಯೇ ತೃತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ಸ್ಫೂರ್ತಿ ಬಂಡಿವಡ್ಡರ್ ತಂದೆ ಶಿವಪ್ಪ ಬಂಡಿವಡ್ಡರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಗಣ್ಯರಿಂದ ಪ್ರತಿಭೆ ಪುರಸ್ಕಾರವನ್ನು ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಈ ಎಲ್ಲ ಮಕ್ಕಳು ಕೂಡ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮಕ್ಕಳಾಗಿದ್ದು ಪರಿಶಿಷ್ಟ ಜಾತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಶ್ರೇಯಾ ಇವರು 625ಕ್ಕೆ 622 ಅಂಕಗಳನ್ನು ಪಡೆದಿದ್ದು 99.52% ಅನ್ನು ಪಡೆದಿದ್ದಾರೆ. ಕೇವಲ 3 ಅಂಕಗಳಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಹೊಂದಿರಬೇಕು. ಹಾಗೆ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಒಂದು ಮುಂದಿನ ಭವಿಷ್ಯಕ್ಕೆ ಸ್ಫೂರ್ತಿ ನೀಡಬೇಕೆಂದು ಕೇಳಿಕೊಂಡು ಹಾಗೆ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಶ್ರೀದೇವಿ ತಂದೆ ಶಿವರಾಜ್ ಇವರು 625ಕ್ಕೆ 619 ಅಂಕಗಳನ್ನು ಪಡೆದಿದ್ದು 99.04 ಅಂಕಗಳನ್ನು ಪಡೆದಿದ್ದು ಇವರು ಕೂಡ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಅಡವಿಕೋವಿ ತಾಲೂಕು ಲಿಂಗಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಹಾಗೆಯೇ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸ್ಫೂರ್ತಿ ಬಂಡಿವಡ್ಡರ್ ತಂದೆ ಶಿವಪ್ಪ ಬಂಡಿವಡ್ಡರ್ ಇವರು ಕೂಡ 625ಕ್ಕೆ 616 ಅಂಕಗಳನ್ನು ಪಡೆದಿದ್ದು ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿದ್ದು 98